ಸ್ನೇಹಿತರೆ, ನಟ ಡಿ ಬಾಸ್ ದರ್ಶನ್ ಅವರ ಕುಟುಂಬಕ್ಕೆ ಇವತ್ತು ಅತಿ ದೊಡ್ಡ ಆಘಾತವೊಂದು ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ನಟ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸರ್ಕಾರದ ಮರು ಅರ್ಜಿಯ ಮೇರೆಗೆ ದರ್ಶನ್ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು ದರ್ಶನ್ ಫ್ಯಾನ್ಸ್ಗೆ ಅತಿ ದೊಡ್ಡ ಬೇಸರವನ್ನ ಉಂಟು ಮಾಡಿತ್ತು. ಇದೀಗ ವೀಕ್ಷಕರೇ, ನಟ ದರ್ಶನ್ ಅವರ ವಕೀಲರು ದರ್ಶನ್ ಅವರಿಗೆ ಬೇಲ್ ನೀಡುವಂತೆ ಮತ್ತೆ ಮರು ಅರ್ಜಿಯನ್ನ ಸಲ್ಲಿಸಿದ್ದು, ದರ್ಶನ್ ಅವರ ಬೇಲ್ನ ಮರು ಅರ್ಜಿಯನ್ನ ನೋಡುತ್ತಿದ್ದಂತೆ ನ್ಯಾಯಾಧೀಶರು ಗರಂ ಆಗಿದ್ದು, ಒಬ್ಬ ವ್ಯಕ್ತಿಗೆ ಎಷ್ಟು ಸಲ ಬೇಲನ್ನ ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ರಯಲ್ ಕೂಡ ಶುರುವಾಗಿಲ್ಲ. ಟ್ರಯಲ್ ಶುರುವಾದ ನಂತರ ಅಂದ್ರೆ ಅಕ್ಟೋಬರ್ ತಿಂಗಳು 10ನೇ ತಾರೀಕಿನ ನಂತರ ಮತ್ತೆ ಬೇಲ್ಗೆ ಅಪ್ಲೈ ಮಾಡಿ, ಈಗ ಅಪ್ಲೈ ಮಾಡಬೇಡಿ ಅಂತ ನ್ಯಾಯಾಧೀಶರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಅದೆಷ್ಟೋ ಜನರ ಮೇಲೆ ಎರಡೆರಡು ಕೊಲೆ ಕೇಸ್ ಇದ್ದರೂ ಅವರೆಲ್ಲರೂ ಜಾಮೀನಿನಲ್ಲಿ ಹೊರ ಇದ್ದು, ದರ್ಶನ್ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮಾತ್ರ ದರ್ಶನ್ ಅವರು ಬೇಲ್ ಪಡೆಯುವಂತಹ ಸಂವಿಧಾನಿಕ ಹಕ್ಕನ್ನು ಕಿತ್ತುಕೊಳ್ಳೋದು ಸರಿಯಲ್ಲ ಅಂತ ದರ್ಶನ್ ಫ್ಯಾನ್ಸ್ಗೆಲ್ಲ ಮಾತಾಗಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.